ನಾನು ಬಡತನದಲ್ಲಿ ಹುಟ್ಟಿದ್ದು. ನನ್ನ ಅಪ್ಪ ಸತ್ತೋಗಿದ್ರು. ನನ್ನ ಅಮ್ಮ ನನ್ನ ಟೈಲರಿಂಗ್ ಮಾಡಿ ಬೆಳೆಸಿದ್ರು. ನನ್ನ ಅಮ್ಮನಿಗೆ ನಾನು ಒಬ್ಬಳೇ ಮಗಳು. ನನ್ನ ಅಮ್ಮ ಸೆಕೆಂಡ್ PUC ತನಕ ಓದಿಸಿದ್ರು. ನಾನು ಮನೆ ಮ್ಯಾನೇಜ್ ಮಾಡ್ತಾಯಿದ್ದೆ. ಮತ್ತು ಇದರ ಮಧ್ಯದಲ್ಲಿ ನನ್ನ ಸಂಬಂಧ ಬಂತು ನನ್ನ ನೋಡಲು. ನಾನು ಲಕ್ಷಣವಾಗಿದ್ದೆ. ಅವರಿಗೆ ನನ್ನ ನೋಡಿ ಇಷ್ಟ ಆಗಿತ್ತು. ನನ್ನ ಅಮ್ಮನಿಗೂ ಖುಷಿಯಾಗಿತ್ತು, ನನ್ನ ಮಗಳು ಒಂದು ಒಳ್ಳೆ ಕಡೆ ಹೋಗ್ತಾ ಇದ್ದಾಳೆ ಅಂತ, ನನ್ನ ಥರ ಕಷ್ಟಪಡಲ್ಲ ಅಂತ. ಹಾಗೆ ಅಲ್ಲಿ ಅತ್ತೆ, ನನ್ನ ಗಂಡ ಮತ್ತು ಅವರಿಬ್ಬರು ತಂಗಿಯರಿದ್ದರು. ಅವ್ರ ಸ್ವಂತ ಮನೆಯಾಗಿತ್ತು. ಹಾಗೆ ಅಮ್ಮ ಸ್ವಲ್ಪ ಗಂಡಿನ ಕಡೆಯವರಿಗೆ ಕೊಡಬೇಕಂತ ಸ್ವಲ್ಪ ಹಣ ತೆಗೆದು ಮಡಗಿದ್ರು. ಅದನ್ನು ನನ್ನ ಮನೆಗೆ ಮದುವೆಗೆ ಅಂತ ಖರ್ಚಾಯಿತು. ನನ್ನ ಮದುವೆ ಸಾಧವಾಗಾಯಿತು. ನನ್ನ ಗಂಡನ ಮನೆಗೆ ನೋಡಿದಾಗ ಸ್ವಲ್ಪ ಚಿಕ್ಕದಾಗಿತ್ತು. ನನಗೆ ಅದರಲ್ಲೂ ಖುಷಿ ಇತ್ತು, ನಾನು ಬೆಳೆದಿದ್ದು ಇನ್ನೂ ಚಿಕ್ಕ ಮನೇಲಿ ಅಂತ. ನನ್ನ ಅತ್ತೆ, ನನ್ನ ನಾದಿನಿಯರು ನನ್ನ ಕೈಲಿ ಒಂದು ಕೆಲಸನೂ ಮಾಡಿಸ್ತಾ ಇರಲಿಲ್ಲ. ನನ್ನ ಗಂಡ ಒಂದು ವಾರ ರಜೆ ಹಾಕಿದ್ದ ಕೆಲಸಕ್ಕೆ. ಅವನು ಒಬ್ಬ ಆಫೀಸರ್ಗೆ ಡ್ರೈವರ್ ಆಗಿದ್ದ. ಅದರಿಂದನೇ ಇಲ್ಲಿ ಜೀವನ ಸಾಗ್ತಾ ಇದ್ದದ್ದು. ನಾನು ಕಿಚನ್ಗೆ ಹೋದಾಗ ಅತ್ತೆ ಬೇಡ ಬೇಡ ಹೋಗು ನೀನು ಅಂತ ಕಳಿಸ್ತಾಯಿದ್ರು. ನನ್ನ ಗಂಡ ನನ್ನ ಜೊತೆ ತುಂಬ ಚೆನ್ನಾಗಿರ್ತಿದ್ದ. ಅದು ರಾತ್ರಿ ಹೋಗಿ ಬೇಗ ಮಲ್ಕೋತಿದ್ದ. ಅವನಿಗೇನೋ ಗೊತ್ತಿಲ್ಲ, ಬೇಗ ನಿದ್ದೆ ಬರ್ತಾಯಿತ್ತು. ಎಬ್ಬಿಸಲು ಹೋದ್ರೂ ಗಾಢ ನಿದ್ದೆಯಲ್ಲಿರ್ತಿದ್ದ. ಒಂದು ವಾರ ಕಳಿತು. ಒಂದು ಬೆಳಗ್ಗೆ ಹೋಗಿ ರಾತ್ರಿ 8 ಗಂಟೆಗೆ ಬರ್ತಾಯಿದ್ದ. ಬಂದಾಗ ಒಂದಾಗಿ ಊಟ ಮಾಡ್ತಿದ್ವಿ. ಮತ್ತು ಅತ್ತೆ ಅವರಿಗೆ ಒಂದು ಗ್ಲಾಸ್ ಅರಿಶಿಣ ಮಿಕ್ಸ್ ಮಾಡಿ ಕೊಡ್ತಾಯಿದ್ರು. ನಾನು ಒಳ್ಳೇದಲ್ವಾ ಅರಿಶಿಣ ಮಿಕ್ಸ್ ಮಾಡಿ ಕೊಟ್ಟರೆ ಅಂತ ಅನ್ಕೋತಿದ್ದೆ. ಯಾವಾಗಲೂ ಅತ್ತೆಗೆ ಸಾರು ಮಾಡ್ತಾನೇ ಇದ್ದರು. ಹೇಳ್ತಾಯಿದ್ರು, ನಮ್ಮ ಮನೇಲಿ ಎಲ್ಲರಿಗೂ ನಾನು ಮಾಡಿ ಸಾರೇ ಇಷ್ಟ ಆಗೋದು ಅಂತ. ನಾನು ಒಳ್ಳೇದಂತ ಕೆಲಸ ಇರಲ್ವಲ್ಲ ಅಂತ ಅನ್ಕೋತಿದ್ದೆ. ಆದರೆ ನನ್ನ ಗಂಡ ಧನುಷ್ ಬೇಗ ಮಲ್ಕೋತಿದ್ರು. ನನಗೆ ಇದರಿಂದನೇ ಪ್ರಾಬ್ಲಮ್ ಆಗ್ತಾ ಇದ್ದದ್ದು. ಎಷ್ಟೇ ಆಗಲಿ, ಮದುವೆಯಾಗಿ ಮೊದ ದಿನಗಳು ಗಂಡನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಹೆಂಡತಿಗೆ ಎಲ್ಲರಿಗೂ ಇಷ್ಟ ಇರುತ್ತೆ. ಆದರೆ ಹಗಲಿನ ಹೊತ್ತು ಸರಿಯಾಗಿ ಮಾತಾಡೋಕ್ಕೂ ಆಗಲ್ಲ. ಆದರೆ ರಾತ್ರಿ ಸ್ವಲ್ಪ ಟೈಮ್ ಇರುತ್ತೆ. ಆದರೆ ಅವನು ಬೇಗ ಮಲ್ಕೊಬಿಡ್ತಿದ್ದ. ನನ್ನ ನಾದಿನಿಯರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ನನಗೆ ಕೆಲಸದಲ್ಲಿ. ನನ್ನ ಗಂಡ ನನ್ನ ಅತ್ತೆನ ಹೆಚ್ಚು ಹೊತ್ತು ಕಿಶನಲ್ಲಿ ನೋಡಿ, ಅಮ್ಮನೇ ಯಾಕೆ ಎಲ್ಲ ಕೆಲಸ ಮಾಡ್ತಾಯಿರ್ತಾರೆ, ನೀನು ಹೋಗಿ ಮಾಡ್ಬೋದಲ್ವಾ, ಅಮ್ಮನಿಗೆ ಮಂಡಿ ನೋವು, ಅವರಿಗೆ ನಿಂತು ಕೆಲಸ ಮಾಡಲು ಆಗಲ್ಲ, ಆದರೆ ನೀನು ನಾನು ಯಾವಾಗ ನೋಡಿದ್ರೂ ಕೂತಿರ್ತೀಯ ಅಂತ ಹೇಳ್ತಾಯಿದ್ರು. ಆಗ ನನಗೆ ಒಂಥರ ಆಯಿತು. ನಾನು ಹೋದಾಗ ಅತ್ತೆ ಅಲ್ಲಿ ಏನು ಮಾಡಲು ಬಿಡ್ತಾ ಇರಲಿಲ್ಲ. ಇದರಲ್ಲಿ ನಂದೇನು ತಪ್ಪಿದೆ ಹೇಳು. ಒಂದು ದಿನ ನಾನು ಟೀ ಮಡಗಲು ಹೋಗಿದ್ದೆ. ಸಕ್ಕರೆ ಮೇಲೆ ಅರಿಶಿಣದ ಡಬ್ಬಿ ಇತ್ತು. ನಾನು ಅದನ್ನು ತೆಗೆದು ಪಕ್ಕಕ್ಕೆ ಮಡಗ್ತಿದ್ದೆ. ಅಷ್ಟರಲ್ಲಿ ಅತ್ತೆ ಬಂದು, ಯಾಕೆ, ಏನು, ಅರಿಶಿಣ ಡಬ್ಬಿ ಯಾಕೆ ಮುಟ್ಟಿದ್ದು ಅಂತ ಕೇಳಿದ್ರು. ನಾನು ಅದು ಅತ್ತೆ, ಅರಿಶಿಣ ಡಬ್ಬಿ ಕೆಳಗೆ ಸಕ್ಕರೆ ಇತ್ತು, ಅದನ್ನು ತೆಗೆಯಲು ಅದು ಆ ಕಡೆ ಮಡಗಿದೆ ಅಂತ ಹೇಳಿದೆ. ಆಗ ಆ ಡಬ್ಬಿನ ಅತ್ತೆ ತಗೊಂಡು ಹೋಗಿ ಮತ್ತೊಂದು ಕಡೆ ಮಡಗಿದ್ರು. ಅತ್ತೆ ಒಂದಿನ ಮಾರ್ಕೆಟಿಗೆ ಹೋಗಿದ್ರು, ನಾನು ಬಂದು ಸಾರು ಮಾಡ್ತೀನಿ, ನೀನು ಮಾಡಬೇಡ ಅಂತ. ಆದರೂ ಅತ್ತೆ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ನಾನು ಹೋಗಿ ಸಾರು ಮಾಡಿದೆ. ಆದರೆ ಅರಿಶಿಣ ಹಾಕಬೇಕಾದ್ರೆ 2 ಡಬ್ಬಿ ಇತ್ತು ಅರಿಶಿಣದ್ದು. ನಾನು ಇದೇನು 2 ಡಬ್ಬಿ ಇದೆ ಅಂತ ಹೇಳಿ ಅದರಲ್ಲಿ 1 ಡಬ್ಬಿ ಅರಿಶಿಣ ತೆಗೆದು ಹಾಕಿದೆ. ಸಾರು ರೆಡಿಯಾಗಿತ್ತು. ಅಷ್ಟರಲ್ಲೇ ಅತ್ತೆ ಬಂದರು. ಎಲ್ಲ ಅತ್ತೆಯರು ಅವ್ರ ಸೊಸೆ ಸಾರು ಮಾಡಿದ್ಲು ಅಂದರೆ ತುಂಬ ಖುಷಿ ಪಡ್ತಾರೆ. ಆದರೆ ನನ್ನ ಅತ್ತೆ ನೋಡಿ, ನೀನು ಯಾಕೆ ಸಾರು ಮಾಡೋಕ್ಕೆ ಹೋದೆ, ನಿನಗೆ ಹೇಳಿಲ್ವಾ ನಾನು ಬಂದು ಸಾರು ಮಾಡ್ತೀನಿ ಅಂತ. ನಾನು ಅದು ಅತ್ತೆ, ನೀವು ಬರೋಕ್ಕೆ ಲೇಟ್ ಆಯ್ತಲ್ಲ, ಅದು ಧನುಷ್ ಬರೋ ಟೈಮ್ ಕೂಡ ಆಗಿತ್ತು, ಅದಕ್ಕೆ ಮಾಡಿದೆ ಅಂತ ಹೇಳಿದೆ. ಆಗ ಅವರು, ಇಲ್ಲಿ ಎಲ್ಲರಿಗೂ ನಾನು ಮಾಡಿ ಸಾರೇ ಇಷ್ಟ ಅಂತ ಹೇಳಿ 2 ಅರಿಶಿಣ ಡಬ್ಬಿನ ತೆಗೆದು ನೋಡ್ತಾ ಇದ್ರು. ಮತ್ತು ತಲೆಗೆ ಕೈ ಮಡಗಿ ಹೋದರು. ನಾನು ಈ ಅತ್ತೆಗೆ ಏನಾಯಿತು ಅಂತ ಅಂದ್ಕೊಂಡೆ. ಆ ದಿನ ಸಾರು ಎಲ್ಲರಿಗೂ ಇಷ್ಟ ಆಯಿತು. ಆದರೆ ಅತ್ತೆ ಮಾತ್ರ ತಿಂದಿರಲಿಲ್ಲ. ನನಗೆ ಹಸಿವಿಲ್ಲ ಅಂತ ಹೇಳಿದ್ರು. ಏನೋ ಗೊತ್ತಿಲ್ಲ, ಎಲ್ಲರೂ ಅವತ್ತು ಬೇಗ ಮಲ್ಕೊಂಡ್ವಿ. ನನಗೆ ಇಷ್ಟು ನಿದ್ದೆ ಬಂತು ಅಂದರೆ ನಾನು ಊಟ ಮಾಡಿದ ಪಾತ್ರೆ ಸಹ ತೊಳೆಯೋದಕ್ಕೂ ನಿಲ್ಲಲಿಲ್ಲ. ಹೋಗಿ ಬೇಗ ಮಲ್ಕೊಂಡೆ. ಬೆಳಗ್ಗೆ ಲೇಟಾಗಿ ಎದ್ದೆ. ನಿದ್ದೆಯಿಂದ ಎಚ್ಚರನೇ ಆಗ್ತಾ ಇರಲಿಲ್ಲ. ಅವರಿಗೆ ಕೆಲಸಕ್ಕೆ ಲೇಟಾಗಿತ್ತು. ಬೇಗ ರೆಡಿಯಾಗಿ ಹೋದರು. ಆದರೆ ಅತ್ತೆ ಬೇಗ ಎದ್ದು ನಾಷ್ಟ ಎಲ್ಲ ರೆಡಿ ಮಾಡಿದರು. ನನಗೆ ಹೇಗೆ ಎಲ್ಲರೂ ಇಷ್ಟು ಗಾಢ ನಿದ್ದೆಯಲ್ಲಿ ಹೋಗಿದ್ರು ಅಂತ ಡೌಟ್ ಆಗ್ತಾಯಿತ್ತು. ಮಾರನೇ ದಿನ ನೋಡಿದೆ ಕಿಚನಲ್ಲಿ. ಆದರೆ ಅಲ್ಲಿ 2 ಅರಿಶಿಣ ಡಬ್ಬಿ ಇರಲಿಲ್ಲ, ಒಂದೇ ಡಬ್ಬಿ ಇದ್ದದ್ದು. ಇನ್ನೊಂದು ಡಬ್ಬಿಯಿಂದ ನಾನು ಅರಿಶಿಣನ ನೆನ್ನೆ ಸಾರಿಗೆ ಹಾಕಿದ್ದು ಅದು ಕಾಣ್ತಾನೆ ಇರಲಿಲ್ಲ. ನಾನು ರಾತ್ರಿ ಹೊತ್ತು ಪಾತ್ರೆ ತೊಳಿಬೇಕಾದ್ರೆ ಅತ್ತೆ ಇವರಿಗೆ ನಾನು ನೆನ್ನೆ ಹಾಕಿದ ಅರಿಶಿಣ ಡಬ್ಬಿಯಿಂದ ಉಡಿ ತೆಗೆದು ಹಾಕಿ ಕೊಡ್ತಾಯಿದ್ರು. ನಾನು ಯಾಕೆ ಅದರ ಉಡಿ ಹಾಕಿದ್ದು, ಅದನ್ನು ಬಚ್ಚಿಟ್ರು. ಮತ್ತು ನಾನು ಆ ಅರಿಶಿಣ ಡಬ್ಬಿಲಿ ಏನಿದೆ, ಆದರೆ ಆ ಹಾಲು ಕುಡಿದ ತಕ್ಷಣ ಅವ್ರು ಮಲ್ಕೊಬಿಡ್ತಿದ್ರು. ಇದರಲ್ಲೇ ಏನೋ ಇದೆ, ಕಂಡು ಹಿಡಲೇಬೇಕು ಅಂತ ಅಂದ್ಕೊಂಡು ಆ ಅರಿಶಿಣನ ಎಲ್ಲಿ ಮಡಗ್ತಾರೆ ಅಂತ ಅತ್ತೆಯಿಂದ ಹೋಗಿ ನೋಡಿದೆ. ಅತ್ತೆ ಅದನ್ನು ಅವ್ರ ಕಪಾಟಿನಲ್ಲಿ ಮಡಗ್ತಾಯಿದ್ರು. ನಾನು ಅದನ್ನು ತೆಗೆದೆ ಅಲ್ಲಿಂದ, ಅವ್ರಿಗೆ ಗೊತ್ತಾಗದೆ ಹಾಗೆ. ಆದರೆ ಆ ಕ್ಷಣನೇ ಅತ್ತೆ ಅಲ್ಲಿ ಮಡಗಿದ ಡಬ್ಬಿ ಎಲ್ಲಿ ಅಂತ ಅವ್ರ ಮಕ್ಕಳ ಜೊತೆ ಕೇಳ್ತಾಯಿದ್ರು. ಅವರು ನಮಗೆ ಗೊತ್ತಿಲ್ಲ ಅಮ್ಮ ಅಂತ ಹೇಳ್ತಾಯಿದ್ರು. ಅವ್ರು ಇಷ್ಟು ಗಾಬರಿಯಾಗಿದ್ರು ಅಂದರೆ ಅದು ಸಿಕ್ಕಲ್ಲ ಅಂದರೆ ಅಷ್ಟೇ. ಅಷ್ಟರಲ್ಲಿ ನಾನು ತಗೊಬಂದೆ. ಅತ್ತೆ ಇದೇನಾ ಅಂತ ಹೇಳಿದೆ. ಅದಕ್ಕೆ ಹಾಂ ಅಂದರು. ನೀನು ಯಾಕೆ ತೆಗೆದೆ ಅದನ್ನು ನನ್ನ ಕಪಾಟಿನಿಂದ ಅಂತ ಕೇಳಿದ್ರು. ನಾನು ಅಲ್ಲಿ ಅರಿಶಿಣ ಇರಲಿಲ್ಲ, ಅದಕ್ಕೆ ಅಲ್ಲಿ ಇದ್ದದ್ದನ್ನು ನೋಡಿದ್ದೆ, ಹಾಗೆ ತಂದೆ. ಅದಕ್ಕೆ ಅತ್ತೆ, ನಿನ್ಗೆ ಯಾಕೆ ಅರಿಶಿಣ,
ನೀನು ಸಾರು ಮಾಡಲ್ವಲ್ಲ ಮತ್ತೆ ಯಾಕೆ ಅಂತ ಕೇಳಿದ್ರು. ಆಗ ನನಗೆ ಬೇಕಿತ್ತು, ಅದಕ್ಕೆ ಅರಿಶಿನ ತೆಗೆದಿದ್ದು. ಅದಕ್ಕೆ ಯಾಕೆ ಹಾಗೆ ಆಡ್ತಿದ್ದೀರಿ ಅತ್ತೆ, ನಾನು ಅರಿಶಿನ ಮಾತ್ರ ಅಲ್ವ ತೆಗೆದಿದ್ದು ಅಂತ ಕೇಳಿದೆ. ಆಗ ಬೇಗ ನೀನು ತೆಗೆದಿದ್ದು ಯಾವುದಕ್ಕೆ ಹಾಕ್ತೆ ಅಂತ ಕೇಳಿದ್ರು. ಅದಕ್ಕೆ ಯಾವುದಕ್ಕೂ ಹಾಕಿಲ್ಲ ಅಂತ ಹಾಗೆ ಸುಮ್ಮನಾದ್ರು. ಆದರೆ ನಾನು ಆ ಅರಿಶಿನ ತೆಗೆದು ಬೇರೆ ಅರಿಶಿನ ಅದಕ್ಕೆ ತುಂಬಿಸಿದ್ದೆ. ಅದನ್ನು ತಗೊಂಡು ಹೋಗಿ ಟೆಸ್ಟ್ ಮಾಡಿಸಿದಾಗ ನನಗೆ ಶಾಕ್ ಆಯಿತು. ನನಗೇನು ಗೊತ್ತಿಲ್ದಂಗೆ ಇದ್ದೆ. ಮನೆಗೆ ಬಂದೆ. ಆ ಟೆಸ್ಟ್ ರಿಪೋರ್ಟ್ ನಾನು ಜೋಪಾನವಾಗಿ ಎತ್ತು ಮಡಗಿದ್ದೆ. ಮತ್ತು ಆವತ್ತಿನಿಂದ ನನ್ನ ಗಂಡ ರಾತ್ರಿ ಬೇಗ ಮಲ್ಕೋತಿರ್ಲಿಲ್ಲ. ನನ್ನ ಜೊತೆ ಚೆನ್ನಾಗಿದ್ದ, ರಾತ್ರಿ ಹೊತ್ತು ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ. ಹಾಗೆ ಒಂದು ತಿಂಗಳಲ್ಲಿ ನಾನು ಗರ್ಭಿಣಿ ಆದೆ. ಇದನ್ನು ಕೇಳಿ ನನ್ನ ಗಂಡನಿಗೆ ತುಂಬ ಖುಷಿಯಾಯಿತು. ಆದರೆ ಇದನ್ನು ಕೇಳಿ ನನ್ನ ಅತ್ತೆ ಮುಖ ನೋಡೋಕ್ಕಾಗ್ತಾ ಇರಲಿಲ್ಲ ಮತ್ತು ಶಾಕ್ ಆಗಿ ನಿಂತಿದ್ದರು. ಆಗಲಿಂದ ನನ್ನ ಅತ್ತೆ ಏನೇ ಕೊಟ್ಟರು ಅವ್ರ ಮುಂದೆ ಕುಡಿತರ ಮಾಡಿ ಮತ್ತೆ ಚೆಲ್ಲುತ್ತಿದ್ದೆ. ಆದರೆ ಒಂದಿನ ಅತ್ತೆ ನಾನು ನಡೆಯೋ ಜಾಗದಲ್ಲಿ ಎಣ್ಣೆ ಚೆಲ್ತಾಯಿದ್ರು. ನಾನು ಅದನ್ನು ವೀಡಿಯೋ ಮಾಡಿದ್ದೆ. ಆದರೆ ಆ ಎಣ್ಣೆಯಲ್ಲಿ ನಾನು ಬಿದ್ದಿಲ್ಲ, ಅವ್ರ ಮಗಳೇ ಬಿದ್ದಳು. ಪಾಪ ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಆಗ ನನ್ನ ಗಂಡ ಇದು ಯಾರು ಇಲ್ಲಿ ಎಣ್ಣೆ ಚೆಲ್ಲಿರೋದು ಅಂತ ಕೇಳ್ತಾಯಿದ್ರು. ಆಗ ಅತ್ತೆ ಅದು ಬೈ ಮಿಸ್ಸಾಗಿ ಬಿದ್ದಿರ್ಬೋದು ಅಂತ ಹೇಳಿದ್ರು. ನಾನು ಇಲ್ಲ, ಇದು ಯಾರು ಬೇಕು ಅಂತಲೇ ಮಾಡಿದ್ದು. ಆಗ ಅತ್ತೆ ಇಲ್ಲಿ ಯಾರು ಬೇಕು ಅಂತ ಮಾಡ್ತಾರೆ ಹೇಳು. ಅದಕ್ಕೆ ನಾನು ವೀಡಿಯೋ ಮಾಡಿದ್ದನ್ನು ತೋರಿಸ್ದೆ. ಆಗ ಇವರಿಗೆ ಶಾಕ್ ಆಯಿತು. ಮತ್ತು ಕೇಳಿದ್ರು ಯಾಕಮ್ಮ ಹೀಗೆ ಮಾಡಿದೆ, ಇದರಲ್ಲಿ ಅವಳು ಬಿದ್ದಿದ್ದು ಆಯಿತು, ಅದೇ ಇಲ್ಲಿ ನನ್ನ ಹೆಂಡತಿ ಬಿದ್ದಿದ್ರೆ ನನ್ನ ಮಗು ಅಂತ ಹೇಳ್ತಿದ್ರು. ಮತ್ತು ಆದರೆ ಯಾಕೆ ಮಾಡಿದೆ ಅಂತ ಕೇಳಿದ್ರು. ಅಮ್ಮ ನಿಜ ಹೇಳು ಹೇಳು ಅಂತ ಹೇಳಿದ್ರು. ಅವ್ರ ಮಗಳು ಅವ್ರ ತಲೆ ಮೇಲೆ ಆಣೆ ಹಾಕೋದು. ಆಗ ಬೇರೆ ದಾರಿ ಇಲ್ಲದೆ ಇದು ನಾನು ಶ್ರುತಿ ಬಿಡಲಿ ಅಂತ ಹಾಕಿದ್ದು ಅಂತ ಹೇಳಿದಾಗ, ಅಮ್ಮ ಏನು ಹೇಳ್ತಾ ಇದ್ದೀಯಾ, ಯಾಕೆ ಅಂತ ಕೇಳಿದಾಗ, ಅದು ಈ ಮಗು ಹೋಗಿಸಲು. ಯಾಕಮ್ಮ ನನ್ನ ಮಗು ಏನು ಮಾಡಿತು ನಿನಗೆ. ಆಗ ಅದು ನೀನು ನಿನ್ನ ಮಗು ಆದರೆ ಎಲ್ಲ ಕಡೆ ಆಗ್ತಾ ಇರೋ ಹಾಗೆ ನಮ್ಮನ್ನು ಬಿಟ್ಟು ಬೇರೆ ಹೋಗ್ತೀಯ. ನನ್ನ ಮಕ್ಕಳು ಮದುವೆ ಅವ್ರ ಜೀವನ, ಅದಕ್ಕೆ ನಾನು ನಿಮಗೆ ಮಕ್ಕಳು ಆಗದೆ ಹಾಗೆ ನೋಡ್ಕೋತಿದ್ದೆ. ನೀನು ಮಲ್ಕೋಬೇಕಾದ್ರೆ ಹಾಲಿಗೆ ನಿದ್ದೆ ಮಾತ್ರೆ ಮಿಕ್ಸ್ ಮಾಡಿ ಅರಿಶಿನ ಹಾಕಿ ಕೊಡ್ತಿದ್ದೆ. ಇದರಿಂದ ನೀನು ಮಲಗಿಬಿಡ್ತಿದ್ದೆ. ಇದರಿಂದ ನಿನಗೆ ಮಕ್ಕಳು ಆಗ್ತಾ ಇರಲಿಲ್ಲ. ಆದರೆ ಈಗ ಹೇಗೆ ನಿನ್ನ ಹೆಂಡತಿ ಪ್ರೆಗ್ನೆಂಟ್ ಆದರೂ ಗೊತ್ತಿಲ್ಲ. ಆಗ ನಾನು ಅರಿಶಿನ ಟೆಸ್ಟ್ ಮಾಡಿಸಿದ್ದೆ. ನನಗೆ ಮೊದಲೇ ಗೊತ್ತಿತ್ತು ನೀವು ಹೀಗೆಲ್ಲ ಮಾಡ್ತಾಯಿದ್ದೀರಿ ಅಂತ. ನಾನು ಚೇಂಜ್ ಮಾಡಿ ಮಡಗಿದ್ದೆ. ಅವ್ರು ನನ್ನ ಜೊತೆ ಚೆನ್ನಾಗಿದ್ದರು, ನಿದ್ದೆ ಮಾಡಿದೆ. ಮತ್ತು ನನ್ನ ಮಗು ಸಾಯಿಸಲು ನೋಡ್ತಾ ಇದ್ದೀರಲ್ಲ ನಿಮ್ಮ ಮಕ್ಕಳಿಗೋಸ್ಕರ. ನನಗೂ ನಿಮ್ಮ ಮಕ್ಕಳು ಥರ ನನ್ನ ಮಗು ನನಗೆ ಮುಖ್ಯ. ನೀವು ಹೀಗೆ ಏನಾದರೂ ಮಾಡ್ತೀರಾ ಅಂತ ನಾನು ನಿಮ್ಮ ಮೇಲೆ ಗಮನ ಮಡಗಿದ್ದೆ. ಹಾಗೆ ನನಗೆ ನೀವು ಎಣ್ಣೆ ಚೆಲ್ಲಿದ್ದು ನನಗೆ ಗೊತ್ತಾಗಿ ನೀವು ಯಾಕೆ ಮಾಡ್ತಾಯಿದ್ದೀರಿ ಅಂತ ಹೊರತರಲು ನಾನು ವೀಡಿಯೋ ಮಾಡಿ ಸುಮ್ಮನೆ ಇದ್ದೆ. ಮತ್ತು ನಿಮ್ಮ ಮಗನ ನಿಮ್ಮಿಂದ ದೂರ ಮಾಡಲ್ಲ ನಾನು. ನೀವು ಹೆದರ್ಕೋಬೇಡಿ. ನಿಮ್ಮಿಬ್ಬರು ಮಕ್ಕಳ ಮದುವೆ ನಾವಿಬ್ಬರು ಸೇರಿ ಮದುವೆ ಮಾಡಿಸ್ತೀವಿ. ನೀವು ಇದನ್ನು ಸಮಾಧಾನವಾಗಿ ನಮ್ಮ ಜೊತೆ ಕೂತು ಮಾತಾಡಿದರೆ ನಿಮಗೆ ಇದೆಲ್ಲ ಮಾಡಬೇಕು ಮತ್ತು ನನ್ನ ಮಗು ಸಾಯಿಸೋ ತೀರ್ಮಾನ ಮಾಡಬೇಕು ಅಂತಲೂ ಇರಲಿಲ್ಲ. ಬೇರೆ ಯಾವತ್ತೂ ಹೋಗಲ್ಲ, ನಾವು ನಿಮ್ಮ ಜೊತೆನೇ ಕೊನೆಯವರೆಗೂ ಇರ್ತೀವಿ ಅಂತ ಹೇಳಿದೆ. ಆಗ ಇವರು, ಅಮ್ಮ ನೀನು ಯಾಕಮ್ಮ ಏನೆಲ್ಲ ಯೋಚನೆ ಮಾಡಿ ಹೀಗೆಲ್ಲ ಮಾಡಿದೆ, ನೀನು ಹೇಗೆ ಅಂದ್ಕೊಂಡೆ ನನ್ನ ಹೆಂಡತಿ ಮಗುಗೋಸ್ಕರ ನನ್ನ ತಂಗಿ ನನ್ನ ಅಮ್ಮ ನನ್ನ ಬಿಟ್ಟು ಹೋಗ್ತೀನಿ ಅಂತ. ಆಗ ಅಮ್ಮ ಇವ್ರು ಕಾಲು ಹಿಡಿಯಲು ಹೋದರು. ಆಗ ಇವರು ಅಪ್ಕೊಂಡ್ರು. ಆಗ ಹೇಳಿದರು, ನನ್ನ ಸ್ವಾರ್ಥಕ್ಕೆ ನಿನ್ನ ಮಗುನ ಬಲಿ ತಗೊಳ್ಳೋದೇ ಹೋದೆ, ನೀನು ನನ್ನ ಕ್ಷಮಿಸ್ಬಿಡು ಅಂತ ಅಳ್ತಾಯಿದ್ರು. ಹಾಗೆ ಇವರು ಅಮ್ಮ ನನ್ನ ಕ್ಷಮಿಸಿದ್ರು. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.